ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನೂತನವಾಗಿ ನಿರ್ಮಿಸಿದ ವೀರಭೂಮಿ ಹಾಗೂ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಇನ್ನು ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ವೀರಭೂಮಿ ಸ್ಥಾಪಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಸ್ತು ಸಂಗ್ರಹಾಲಯ ಮತ್ತು ವೀರಭೂಮಿಯನ್ನ ವೀಕ್ಷಣೆ ಮಾಡಿದರು. ಈ ವೇಳೆ ಸಿಎಂಗೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಇದು ವೀರಭೂಮಿಯ ಮುಖ್ಯ ಕಟ್ಟಡ, ವಸ್ತು ಸಂಗ್ರಹಾಲಯ, ವಸ್ತುಗಳನ್ನು ಸಂಗ್ರಹಿಸುವ ಕಾರ್ಯಾಲಯವಿದೆ. ಇಲ್ಲಿ ರಾಯಣ್ಣನವರ ಮನೆತನ ರಾಯಣ್ಣನವರ ತಂದೆ ಬಲಭದ್ರವರು ಹುಲಿಯನ್ನು ಕೊಟ್ಟು ಆ ಹುಲಿಯನ್ನ ಹೆಗಲ ಮೇಲೆ ಹಾಕೊಂಡು ಸಂಸ್ಥಾನಕ್ಕೆ ಹಾಕೊಂಡು ಬರ್ತಾರೆ. ಅವರ ವಂಶಾವಳಿಯ ಪರಿಚಯ ಮೂರು ಭಾಷೆಯಲ್ಲೂ ಅವರ ತಂದೆ ತಾಯಿ ಮುಂದೆ ನಡ್ರಿ, ಸ್ವಲ್ಪ ಮುಂದೆ ನಡ್ರಿ. ಅದು ಎಳಬರ ದಾಖಲಾತಿ ತಗೊಂಡು ಇಲ್ಲಿ ರಾಯಣ್ಣನಿಗೂ ಕಿತ್ತೂರು ಸಂಬಂಧ ಏನು ಅನ್ನೋದು ಮುಂದೆ ಸ್ವಲ್ಪ ಮಲ್ಲಯುದ್ಧವನ್ನು ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ದಿವಸ ಅವತ್ತು ಚೆನ್ನಮ್ಮನವರು ಸೇರಿಸ್ಕೊಳ್ತಾರೆ. ಅವರು ಸಂಸ್ಥಾನಕ್ಕೆ ಏನ್ ಕೆಲಸ ಮಾಡ್ತಾ ಇದ್ದ, ಏನು ಕೆಲಸ, ಒಂದು ವಾಲಿಕಾರ, ಸನದಿ ಮತ್ತು ಮುಖ್ಯ ಸೈನಿಕ ಎಲ್ಲವೂ ಆಗಿರ್ತಾರೆ. ಅದರ ಒಂದು ವಿವರಣೆ ತಂದೆ ಬಲಮಪ್ಪನವರು ಕಾಡಿನಿಂದ ಮಲಗಿದ್ದ ಹುಲಿಯನ್ನು ರಾಜನ ಆಜ್ಞೆಯಂತೆ ಸಂಹಾರ ಮಾಡಿ ಕಥೆ ಬುದ್ಧಿದ್ದು. ಇದು ಕಥೆಯಲ್ಲಿ ಇಲ್ಲಿ ಚಿತ್ರೀಕರಣ. ಅವರ ತಂದೆ ಬಲಮಪ್ಪ ಹುಲಿಯನ್ನು ಮಲಗಿದ್ದ ಹುಲಿಯನ್ನು ಎಬ್ಬಿಸಿ ಕೊಲ್ತಾರೆ. ಯಾರ್ಯಾರು ಹೇಳಿರ್ತಾರೆ, ಯಾರು ಕೊಡ್ತಿರಲ್ಲ. ಈತ ಆ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಹೆಲ್ಮೇಲನೆ ಹಾಕೊಂಡು ಅದನ್ನ ಆಶೀರ್ವಾದ ನಮ್ಗೈತಿ. ನಾವು ಇಂಗ್ರೇಜಿಯವರ ವಿರುದ್ಧ ಯುದ್ಧ ಮಾಡಕ ನಮ್ಗ ರೊಕ್ಕ ಬಂದು ಈ ಘಾಸ್ ಐತ್ಲ ವಿಶ್ವ ಅಲ್ಲೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.